ನೀವು ಜೀನಿಯಸ್ ಅದಿರಂತ ಬಹುಶಃ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ನಿಮ್ಮಲ್ಲಿ ತುಂಬಾ ಜನ ಹೆಂಗ್ ಯೋಚನೆ ಮಾಡ್ತಾರಂದ್ರೆ, ದೇವ್ರೆ ನನ್ನ ಮಾರ್ಕ್ಸ್ ಅಂತೂ ಚೆನ್ನಾಗೇ ಬರಲ್ಲ, ನಾನಂತೂ ಯಾವ ಕೆಲಸಕ್ಕೆ ಬರಲ್ಲ, ಜೀನಿಯಸ್ ಅಂತೂ ತುಂಬಾ ದೂರದ ಮಾತಿದೆ, ಹಿಂಗೆಲ್ಲ ಮಾತಾಡ್ತಿರ್ತೀರ. ಆದ್ರೆ ದೋಸ್ತ್, ಜೀನಿಯಸ್ ಅಂದ್ರೆ ಪ್ರತಿ ಸಬ್ಜೆಕ್ಟ್ ಅಲ್ಲಿ 100ಕ್ಕೆ 100 ಮಾರ್ಕ್ಸ್ ತೆಗೆಯೋನಲ್ಲ. ಜೀನಿಯಸ್ ಅಂದ್ರೆ ಬೇರೆನೇ ಇದೆ. ಇವತ್ತು ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ಬಹುಶಃ ನಿಮ್ಗೆ ಗೊತ್ತಾಗ್ಬಹುದು ನೀವೊಬ್ಬ ಸೂಪರ್ ಬುದ್ಧಿವಂತ ವ್ಯಕ್ತಿ ಇದ್ದೀರಂತ, ಜೀನಿಯಸ್ ಇದ್ದೀರಂತ. ಕೆಲವು ದಿನಗಳ ಹಿಂದೆ ಸೈಂಟಿಸ್ಟ್ರು ಮನುಷ್ಯನಲ್ಲಿರುವ ಪ್ರಸ್ತುತ ಟ್ರೇಡ್ಸ್ ಅಂದ್ರೆ ಮನುಷ್ಯನ ಲಕ್ಷಣಗಳನ್ನು ಕಂಡುಹಿಡಿದಿದ್ದಾರೆ. ಅದರಿಂದ ನಿಮ್ಗೆ ಗೊತ್ತಾಗತ್ತೆ ನೀವು ಜೀನಿಯಸ್ ಅದಿರಾ ಅಥವಾ ಇಲ್ಲ ಅಂತ. ನಾ ಈ ವಿಡಿಯೋದಲ್ಲಿ ಮನುಷ್ಯನ ಕೆಲವು ಬಿಹೇವಿಯರ್ ಮತ್ತು ಹ್ಯಾಬಿಟ್ಸ್ ಅಂದ್ರೆ ವ್ಯವಹಾರ ಮತ್ತು ಚಟುವಟಿಕೆಗಳ ಬಗ್ಗೆ ಹೇಳಿದ್ದೀನಿ. ಅವ್ರು ನಿಮ್ಮಲ್ಲಿದ್ದರೆ ನೀವು ಸೈಂಟಿಫಿಕಲಿ ಜೀನಿಯಸ್ ಇದ್ದೀರಾ. ಆದರೆ ನೋಡಿ, ನಾ ಇಲ್ಲಿ ಹೇಳೋದೆಲ್ಲ ಸೈಂಟಿಸ್ಟ್ರ ಎಷ್ಟೋ ವರ್ಷಗಳ ರಿಸರ್ಚ್ ಇಂದ ಗೊತ್ತಾಗಿದೆ. ಅದಕ್ಕೆ ನಾವು ಯಾವ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅದೆಲ್ಲ ಸೈಂಟಿಫಿಕ್ ಇದೆ. ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಇಂದ ಎಂಡ್ ವರೆಗೂ ನೋಡಿ, ಯಾಕಂದ್ರೆ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮ್ಗೆ ಗೊತ್ತಾಗತ್ತೆ ನೀವು ಜೀನಿಯಸ್ ಅದಿರೋ ಅಥವಾ ಇಲ್ಲ ಅಂತ. ಇಲ್ಲೀಗ ನಾವು ಯಾವ್ಯಾವ ವಿಷಯ ಹೇಳ್ತೀನಿ ಅದನ್ನ ನೀವು ನಿಮಗೆ ಹೊಂದಿಸಿ ನೋಡಿ, ಅಂದ್ರೆ ಮ್ಯಾಚ್ ಮಾಡಿ ನೋಡ್ತಾ ಇರಿ. ನಾ ಹೇಳೋ ಲಕ್ಷಣಗಳು ನಿಮ್ಮಲ್ಲಿ ಪ್ರಸ್ತುತ ಅದಾವ ಅಥವಾ ಇಲ್ಲ ಅಂತ ನೋಡಿ. ಅವಾಗ ನಿಮ್ಗೆ ಗೊತ್ತಾಗತ್ತೆ ನೀವೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ಜೀನಿಯಸ್ ವ್ಯಕ್ತಿ ಇದ್ದೀರಂತ, ಮತ್ತು ಬೇರೆಯವ್ರಿಗಿಂತ ಡಿಫ್ರೆಂಟ್ ಇದ್ದೀರಂತ. ನಂಬರ್ 10, ಸ್ಟೇಯಿಂಗ್ ಅಪ್ ಲೇಟ್ ಅಂದ್ರೆ ರಾತ್ರಿ ತುಂಬಾ ಹೊತ್ತು ಎಚ್ಚರ ಇರೋ ಅಭ್ಯಾಸ. ಜೀನಿಯಸ್ರ ಮೈಂಡ್ ಯಾವಾಗಲೂ ಏನಾದರೂ ಮಾಡ್ಬೇಕಂತ ಯೋಚನೆ ಮಾಡ್ತಿರತ್ತೆ, ಮತ್ತು ಅದಕ್ಕೋಸ್ಕರ ಅದು ನಿಮಗೆ ತುಂಬಾ ಹೊತ್ತು ಅಂದ್ರೆ ಬೇರೆಯವ್ರಿಗಿಂತ ಜಾಸ್ತಿ ಹೊತ್ತು ಎಚ್ಚರ ಇರೋ ಹವ್ಯಾಸ ಇದ್ರೆ ಕಾಂಗ್ರಾಟ್ಸ್, ನೀವು ಜೀನಿಯಸ್ರ ಲಿಸ್ಟ್ ಅಲ್ಲಿ ಒಂದು ಸ್ಟೆಪ್ ಮುಂದೆ ಬಂದಿದ್ದೀರಾ. ಜೀನಿಯಸ್ ರಾತ್ರಿ ಯಾಕೆ ಎಚ್ಚರ ಇರ್ತಾನಂದ್ರೆ ಅವನಿಗೆ ನಾಲೆಜ್, ಇನ್ಫಾರ್ಮೇಶನ್ ತಿಳಿಯೋ ಹಸು ಇರತ್ತೆ. ರಾತ್ರಿ ಹೊತ್ತು ಅವನು ಇಂಟರ್ನೆಟ್ ಅಥವಾ ವಿಡಿಯೋ ಇಂದ ನಾಲೆಜ್ ಗೇನ್ ಮಾಡ್ತಾನೆ, ಇಲ್ಲ ಅಂದ್ರೆ ಬುಕ್ಸ್ ಓದ್ತಿರ್ತಾನೆ ಮತ್ತು ಲೇಟ್ ಆಗಿ ಮಲಗ್ತಾನೆ. ನೀವು ಜೀನಿಯಸ್ ಇದ್ರೆ ನಿಮ್ ಬ್ರೇನ್ ಯಾವಾಗ್ಲೂ ಏನಾದ್ರೂ ಮಾಡ್ಬೇಕಂತ ಯೋಚನೆ ಮಾಡ್ತಿರತ್ತೆ. ಬೇರೆಯವ್ರ ತರ ಮಾತಲ್ಲೇ ಬಡಬಡ ಮಾಡೋದ್ರಕ್ಕಿಂತ ಏನಾದ್ರೂ ಮಾಡೋದ್ರಲ್ಲಿ ತೊಡಗತ್ತೆ. ಅದಕ್ಕೆ ಜೀನಿಯಸ್ರಿಗೆ ಇನ್ಸೋಮೋನಿಯಾ ಇರುತ್ತೆ, ಅಂದ್ರೆ ನಿದ್ದೆ ಬರದೇ ಇರೋ ಪ್ರಾಬ್ಲಮ್. ಮತ್ತು ಫೇಮಸ್ ಜೀನಿಯಸ್ ಗಳಿಗೂ ಇನ್ಸೋಮೋನಿಯಾ ಇತ್ತು, ಮತ್ತಿದ್ರ ಪ್ರೂಫ್ ನಿಮ್ಗೆ ಇತಿಹಾಸದಲ್ಲಿ ಸಿಗತ್ತೆ. ಮಹಾನ್ ಸೈಂಟಿಸ್ಟ್ ನಿಕೋಲಾ ಟೆಸ್ಲಾ ಅವರಿಂದ ನಿಮ್ಮ ಮನೆಯಲ್ಲಿ ಇವತ್ತ ಬೆಳಕಿದೆ. ಅವ್ರು ಡೈಲಿ ಬರೇ 2 ರಿಂದ 3 ಗಂಟೆನೆ ಮಲಗ್ತಿದ್ರು. ಇಂಥ ಎಕ್ಸಾಂಪಲ್ ಇನ್ನೂ ತುಂಬಾ ಇದಾವೆ. ನಂಬರ್ 9, ಲೇಜಿನೆಸ್. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ಸೈಂಟಿಸ್ಟರ ರಿಸರ್ಚ್ ಅಲ್ಲಿ ಇದು ತಿಳಿದು ಬಂದಿದೆ. ಏನಂದ್ರೆ ಬ್ರಿಲಿಯಂಟ್ ಜೀನಿಯಸ್ ಯಾರಿರ್ತಾರೆ ಅವರ ಸಾಮಾನ್ಯ ವ್ಯಕ್ತಿಗಿಂತ ಲೇಜಿ ಇರ್ತಾರೆ. ಇದ್ರ ಒಂದು ಸೈಂಟಿಫಿಕ್ ರೀಸನ್ ಇದೆ, ಅಂದ್ರೆ ವೈಜ್ಞಾನಿಕ ಕಾರಣ ಇದೆ. ಅದೇನಂದ್ರೆ ಊಟ ಮಾಡಿದ ಎನರ್ಜಿ ನಿಮ್ ಶರೀರ ಸಿಗತ್ತೆ, ಅದರಲ್ಲಿ 20% ಎನರ್ಜಿ ನಿಮ್ ಬ್ರೇನ್ ಯೂಸ್ ಮಾಡತ್ತೆ. ಮತ್ತು ಜೀನಿಯಸ್ ಯಾವಾಗ ಕೆಲಸ ಮಾಡ್ತಿರ್ತಾನೆ ಅವನ್ ಬ್ರೇನ್ ಬೇರೆಯವ್ರಿಗಿಂತ ತುಂಬಾ ಹೆಚ್ಚು ಎನರ್ಜಿ ಯೂಸ್ ಮಾಡ್ತಿರತ್ತೆ, ಯಾಕಂದ್ರೆ ಅವನ ಬ್ರೇನ್ ಬೇರೆಯವ್ರಿಗಿಂತ ಹೆಚ್ಚು ಇಂಟೆಲಿಜೆಂಟ್ ಇರುತ್ತೆ. ಅದ್ರ ಕಾರಣ ಅವ್ರ ಬ್ರೇನ್ ಬೇಗ ಸುಸ್ತಾಗತ್ತೆ, ಅದಕ್ಕೆ ಅವರು ಸ್ವಲ್ಪ ಲೇಜಿ ಇರ್ತಾರೆ. ಮತ್ತು ಇನ್ನೊಂದು ಮಾತು ಏನಂದ್ರೆ ಜೀನಿಯಸ್ ಯಾವಾಗ್ಲೂ ಯಾವುದೇ ಕೆಲಸ ಮಾಡಕ್ಕೆ ಶಾರ್ಟ್ ಕಟ್ ಹುಡುಕ್ತಾನೆ. ಮತ್ತು ಅದಕ್ಕೋಸ್ಕರ ನಾವು ಇವತ್ತು ಇಷ್ಟು ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಆಗಿದ್ದೀವಿ. ಆ ಲೇಜಿ ಜೀನಿಯಸಸ್ ಆ ಟಿವಿ ರಿಮೋಟ್ ನ ಕಂಡು ಹಿಡಿದ್ರು. ನಾ ಇಲ್ಲಿ ನಿಮ್ಗೆ ಲೇಜಿ ಆಗಿ ಅಂತ ಹೇಳ್ತಾ ಇಲ್ಲ, ನಾ ಜಸ್ಟ್ ನಿಮ್ಗೆ ಸೈನ್ಸ್ ಏನ್ ಹೇಳುತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ನಂಬರ್ 8, ಅಡಿಕ್ಷನ್ ಫಾರ್ ಸಮಥಿಂಗ್. ನೋಡಿ, ನಿಮ್ಗೆ ಯಾವ್ದಾದ್ರು ನಶೆ ಇದ್ರೆ ಅದು ಕೆಮಿಕಲ್ ಕಾರಣದಿಂದ ಆಗತ್ತೆ, ಅದಕ್ಕೆ ಡೋಪಮೈನ್ ಅಂತಾರೆ. ಮತ್ತು ಯಾರು ಜೀನಿಯಸ್ ಇರ್ತಾರೆ ಅವ್ರ ಬ್ರೇನ್ ಬೇರೆಯವ್ರಿಗಿಂತ ಫಾಸ್ಟ್ ಇರತ್ತೆ, ಅಂದ್ರೆ ಡೋಪಮೈನ್ ಸೆನ್ಸಿಟಿವಿಟಿ ಹೈ ಇರತ್ತೆ, ಅಂದ್ರೆ ಅವ್ರ ಬ್ರೇನ್ ಯಾವಾಗಲೂ ಹೆಚ್ಚಿಗೆ ಬೇಡ್ತಿರತ್ತೆ. ಮತ್ತು ಅದ್ರ ಕಾರಣ ಅವ್ರಿಗೆ ಯಾವ್ದಾದ್ರು ಅಡಿಕ್ಷನ್ ಇರತ್ತೆ, ಅಂದ್ರೆ ಕಂಪ್ಯೂಟರ್ ಗೇಮ್ಸ್ ಅಡಿಕ್ಷನ್, ಮೊಬೈಲ್ ಗೇಮ್ಸ್ ಅಡಿಕ್ಷನ್, ಯಾವ್ದಾದ್ರು ಅಡಿಕ್ಷನ್. ನಂಬರ್ 7, ಲೆಸ್ ಸೋಷಿಯಲ್. ಕಡಿಮೆ ಸೋಷಿಯಲ್ ಆಗಿರೋದು, ಜನರ ಜೊತೆ ಮಾತಾಡೋಕ್ ಕಷ್ಟ ಆಗ್ತಿರೋದು, ಇವೆಲ್ಲ ನೆಗೆಟಿವ್ ಮಾತಂತೂ ಇದೆ. ಆದ್ರೆ ಇದೆಲ್ಲ ಯಾರ ಬ್ರೇನ್ ಕಾಂಪ್ಲೆಕ್ಸ್ ಇಂಟೆಲಿಜೆಂಟ್ ಇರುತ್ತೆ ಅವರಲ್ಲಿ ಇಂಥ ಗುಣ ಇರುತ್ತೆ, ಯಾಕಂದ್ರೆ ಅವ್ರ ಯೋಚನೆ ಕಾಂಪ್ಲೆಕ್ಸ್ ಇರುತ್ತೆ. ಅದಕ್ಕೆ ಜನರ ಜೊತೆ ಮಾತಾಡೋದು ಹೊಂದೋದು ಅವ್ರಿಗೆ ಇಷ್ಟ ಇರಲ್ಲ. ಮತ್ತು ಅವ್ರ ಇಂಟ್ರೆಸ್ಟ್ ಬೇರೆ ಜನರಿಗಿಂತ ಬೇರೆ ಇರುತ್ತೆ, ಅವ್ರು ಬೇರೆಯವ್ರಿಗಿಂತ ಡಿಫ್ರೆಂಟ್ ಇರ್ತಾರೆ, ಯಾಕಂದ್ರೆ ಅವ್ರ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಒಂದಲ್ಲ ಎರಡಲ್ಲ 1000 ರಿಸರ್ಚ್ ಅಲ್ಲಿ ಇಂಟೆಲಿಜೆಂಟ್ ಜನ ಲೆಸ್ ಸೋಷಿಯಲ್ ಇರ್ತಾರಂತ ತಿಳಿದು ಬಂದಿದೆ. ನಂಬರ್ 6, ಟ್ರಾವೆಲಿಂಗ್ ಅಂಡ್ ಸರ್ಚ್ ಫಾರ್ ನ್ಯೂ ಥಿಂಗ್ಸ್. ನಿಮ್ಗೆ ಒಂದು ವೇಳೆ ಬೇರೆ ಬೇರೆ ಜಾಗಕ್ಕೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನಿಸ್ತಿದ್ರೆ ಕಾಂಗ್ರಾಟ್ಸ್. ಜೀನಿಯಸ್ ಜನಕ್ಕೆ ಬೇರೆ ಬೇರೆ ಕಡೆ ತಿರುಗಾಡೋ ಹವ್ಯಾಸ ಇರುತ್ತೆ, ಮತ್ತು ಅವ್ರಿಗೆ ಹೊಸ ಹೊಸ ವಿಷಯ ನೋಡೋದು ಬೇರೆಯವ್ರಿಗಿಂತ ತುಂಬಾ ಇಷ್ಟ ಇರುತ್ತೆ. ನಂಬರ್ 5, ಥಿಂಕಿಂಗ್ ಬಿಫೋರ್ ಸ್ಲೀಪಿಂಗ್.
ನಿಮ್ಗೆ ಒಂದ್ ವೇಳೆ ಮಲ್ಕೋಕ್ಕಿಂತ ಮೊದಲು ಚಿಂತೆ ಮಾಡೋ ಅಭ್ಯಾಸ ಇದ್ರೆ ನಿಮ್ಗೆ ಇನ್ನೊಮ್ಮೆ ಕಾಂಗ್ರಾಟ್ಸ್, ವೆಲ್ಕಮ್ ಟು ಜೀನಿಯಸ್ ಗ್ರೂಪ್. ಇವತ್ತೇನಾಗಿದೆ ನಾಳೆ ಏನಾಗತ್ತೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಈ ಜೀನಿಯಸ್ ರ ಬ್ರೈನ್ ಇನ್ನೊಂದು ಇಂಡಿಕೇಶನ್ ಇದೆ. ಯಾಕಂದ್ರೆ ನಿಮ್ ಬ್ರೈನ್ ಸ್ಮಾರ್ಟ್ ಇದೆ, ಅದಕ್ಕೋಸ್ಕರ ಅದ್ ನಿಮ್ಗೆ ಯೋಚನೆ ಮಾಡೋದ್ರಲ್ಲಿ ತೊಡಗಿಸುತ್ತೆ. ಮತ್ ಯಾರು ಕೇರ್ಲೆಸ್ ಜನ ಇರ್ತಾರೆ ಅವ್ರು ತುಂಬಾ ಯೋಚನೆ ಮಾಡಲ್ಲ ನಾಳೆ ಏನಾಗತ್ತಂತ. ಮತ್ ಜೀನಿಯಸ್ ಬ್ರೈನ್ ಅಲ್ಲಿ ಆಕ್ಟಿವಿಟಿ ಯಾವಾಗ್ಲೂ ಹೈ ಇರುತ್ತೆ, ಅದಕ್ಕೋಸ್ಕರ ಯಾವ್ದು ವಿಷಯದಲ್ಲಿ ಅವನು ತುಂಬಾ ಯೋಚನೆ ಮಾಡೇ ನೋಡ್ತಿರ್ತಾನೆ. ನಂಬರ್ 4, ಕ್ಯೂರಿಯಸ್ ನೇಚರ್. ಒಬ್ಬ ಜೀನಿಯಸ್ ಯಾವಾಗ್ಲೂ ಕ್ಯೂರಿಯಸ್ ಇರ್ತಾನೆ. ಕ್ಯೂರಿಯಾಸಿಟಿ ಅಂದ್ರೆ ಬೇರೆ ವಿಷಯದ ಬಗ್ಗೆ ತಿಳಿಯೋ ಇಚ್ಛೆ. ಸಾಮಾನ್ಯ ಜನರಲ್ಲಿ ಸಾಮಾನ್ಯ ಕ್ಯೂರಿಯಾಸಿಟಿ ಇರುತ್ತೆ, ಆದ್ರೆ ಯಾರು ಜೀನಿಯಸ್ ಇರ್ತಾರೆ ಅವ್ರ ಕ್ಯೂರಿಯಾಸಿಟಿ ಬೇರೆಯವ್ರಕ್ಕಿಂತ ತುಂಬಾ ಹೈ ಇರುತ್ತೆ. ಒಂದ್ ವೇಳೆ ನೀವು ಯಾವ್ದಾದ್ರ ಬಗ್ಗೆ ತಿಳಿಯೋದಕ್ಕೆ ಉತ್ಸಾಹಕವಾಗಿರ್ತಿದ್ರೆ ಇದು ಜೀನಿಯಸ್ ಇನ್ನೊಂದು ಇಂಡಿಕೇಶನ್ ಇದೆ. ನಂಬರ್ 3, ಟಾಕಿಂಗ್ ಟು ಯುವರ್ ಸೆಲ್ಫ್. ಜೀನಿಯಸ್ರು ಸ್ವಂತ ಮಾತಾಡೋಕೆ ಇಷ್ಟಪಡ್ತಾರೆ, ಅಂದ್ರೆ ತಮ್ಮಲ್ಲೇ ಮಾತಾಡ್ತಿರ್ತಾರೆ. ತಮ್ಗೆ ಮಾತು ಹೇಳುದು ಒಂದ್ ತುಂಬಾ ಒಳ್ಳೆ ವಿಷಯ ಇದೆ, ಅದನ್ನ ಎವರೇಜ್ ಪೀಪಲ್ ಮಾಡಲ್ಲ. ಒಂದ್ ವೇಳೆ ನೀವು ಜೀನಿಯಸ್ ಇದ್ರೆ ನೀವು ಯಾವುದೇ ವಿಷಯದ ಬಗ್ಗೆ ಯೋಚನೆ ಮಾಡಿ ನಿಮ್ಮಲ್ಲೇ ನೀವು ಮಾತಾಡ್ತಿರ್ತೀರಾ. ನಂಬರ್ 2, ಬ್ಲೂ ಐಸ್. ಇದಂತೂ ನಿಮ್ಗೆ ಗೊತ್ತೇ ಇರಬೇಕು. ಜಗತ್ತಿನ 720 ಕೋಟಿ ಜನಸಂಖ್ಯೆಯಲ್ಲಿ ಬರೀ 8% ಜನರ ಹತ್ರ ಬ್ಲೂ ಐಸ್ ಇರುತ್ತೆ. ಮತ್ ತುಂಬಾ ಯೂನಿವರ್ಸಿಟಿ ರಿಸರ್ಚ್ ಇಂದ ಏನ್ ಗೊತ್ತಾಗಿದೆ ಅಂದ್ರೆ ಯಾರಲ್ಲಿ ಬ್ಲೂ ಐಸ್ ಇರುತ್ತೆ ಅವ್ರು ತುಂಬಾ ಸ್ಟ್ರಾಟಜಿಕ್ ಥಿಂಕರ್ಸ್ ಇರ್ತಾರೆ, ಅಂದ್ರೆ ತುಂಬಾ ರಣನೀತಿಯ ವಿಚಾರದಾಯಕರು. ನಂಬರ್ 1, ನೇಲ್ ಸೈನ್. ಒಂದ್ ವೇಳೆ ನಿಮ್ ಹೆಬ್ಬಟ್ಟಿನಲ್ಲೇ ನಾ ಇಲ್ಲಿ ಬೇರೆ ಬೆರಳಿನ ಬಗ್ಗೆ ಮಾತಾಡ್ತಾ ಇಲ್ಲ, ಒಂದ್ ವೇಳೆ ನಿಮ್ ಹೆಬ್ಬಟ್ಟಿನಲ್ಲಿ ಈ ಸೈನ್ ಇದ್ರೆ ನಿಮ್ ಇಂಟೆಲಿಜೆನ್ಸ್ ತುಂಬಾ ಹೈ ಇದೆ. ಈ ವೈಟ್ ಸೈನ್ ಎಷ್ಟು ಉದ್ದ ಇರುತ್ತೆ ಅಷ್ಟು ಲಾಜಿಕಲ್ ಮನುಷ್ಯ ಇರ್ತಾನೆ. ಮತ್ ಈ ತರ ಸೈನ್ ತುಂಬಾ ಕಡಿಮೆ ಜನರಲ್ಲಿ ಇರುತ್ತೆ. ಇದು ಈಸ್ಟರ್ನ್ ಕಂಟ್ರೀಸ್ ಅಂದ್ರೆ ಇಂಡಿಯಾ, ನೇಪಾಲ್, ಭೂಪಾಲ್ ಈ ಕಂಟ್ರಿ ಜನರ ಹೆಬ್ಬಟ್ಟಿನಲ್ಲಿ ಇದು ತುಂಬಾ ಇರುತ್ತೆ. ಅದಕ್ಕೆ ನಮ್ ದೇಶದಲ್ಲಿ ತುಂಬಾ ಇಂಟೆಲಿಜೆಂಟ್ ಇದ್ದಾರೆ. ಹಾಗಾದ್ರೆ ಈ ಎಲ್ಲ ವಿಷಯದಲ್ಲಿ ನಿಮ್ಮಲ್ಲಿ ಯಾವ್ಯಾವ ಲಕ್ಷಣಗಳಿದಾವೆ ಅದನ್ನ ಕಮೆಂಟ್ ಅಲ್ಲಿ ಖಂಡಿತ ಹೇಳಿ. ಹಾಗಾದ್ರೆ ಈ ಚಾನೆಲ್ ಈಗೀಗ ಹೊಸದಾಗಿದೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾ ಇರ್ತವೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್. Finally, thanks for watching.